ಅವಳಿಲ್ಲಕ್ಕೆ ಒಂಥರ ಮನೆಯಾಗೆ ನೆಮ್ಮದಿ ಐತಲ್ವ, ಒಂಥರ ತಣ್ಣಗೈತೆ ಮನೆಯಾಗೆ ನೆಮ್ಮದಿಯಾಗೈತೆ. ಹ್ಞೂನಪ್ಪ, ಮನೆ ಒಂಥರ ತಣ್ಣಗೈತೆ. ಸಂಬಳ ಎಲ್ಲ ಕೊಡೋದೇ ಬೇಡ, ಈ ತಿಂಗಳಿಂದನೇ ಕೊಡೋದು ಬೇಡ. ಬಂದೀಗ ನಾನಂತೂ ಎಲ್ಲ ಕೊಟ್ಬಿಟ್ಟಿದ್ದೀನಿ ನಮ್ಮಮ್ಮನಿಗೆ. ಇವಾಗ ಯಾವ ಸಂಬಳನೂ ನಾವು ಕೊಡೋದು ಬೇಡವೇ ಬೇಡ. ಇನ್ನು ಅದೇನು ಕೊಡೋಕ್ಕಾಗುತ್ತೆ? ಕೊಟ್ರೆ ಆಯ್ತಲ್ಲ ನಿಮ್ಮ ಅಮ್ಮಗೆ. ಬೇಡ, ಸಂಬಳ ಕೊಡ್ದಂಗೆ ನಾವು ಬುದ್ಧಿವಂತಿಕೆಯಿಂದನ ಅಂದಮೇಲೆ ಸಂಬಳ ಇಟ್ಕೊಂಡು ನಮ್ಮ ಪಾಡಿಗೆ ನಾವು ಜೀವನ ಮಾಡೋದು ನೋಡಬೇಕು ಅಷ್ಟೇ. ಸಂಬಳ ಗಿಂಬಳ ಏನೂ ಕೊಡೋಕೆ ಹೋಗ್ಬೇಡ್ರಿ, ನೀವು ಕೊಡಬೇಡ್ರಿ, ನಾನು ಕೊಡಲ್ಲ ಅಷ್ಟೇ. ಇಬ್ಬರು ಒಂದೇ ಮಾತಾಡಬೇಕು. ಏನೋ ಮಾತಾಡ್ತಾ ಇದ್ದಾರೆ ಗಂಡ ಹೆಂಡತಿ ಇಬ್ಬರು. ಏನೋ ಇವಳು ಇಲ್ಲದ್ದು ಹೇಳ್ಕೊಡ್ತಾಳೆ ನನ್ನ ತಮ್ಮನಿಗೆ. ಅವಳು ಐದಾಳು ಭಾರಿ ಇದ್ದಾಳೆ. ನನಗಂತೂ ಹೆಂಗೆ ಬೈದ್ಬಿಡೋಣ ಅನ್ನೋ ಸಿಟ್ಟು ಬರುತ್ತೆ. ಆದರೂ ಯಾಕೆ ಸುಮ್ಮನೆ ಅಂತೇಳಿ ಸುಮ್ಮನೆ ಆಗ್ತೀನಿ. ಅಲ್ಲ, ನನ್ನ ತಮ್ಮನಿಗೆ ಇಲ್ಲದ್ದೆಲ್ಲ ಫಿಟ್ಟಿಂಗ್ ಇಡ್ತಾಳಲ್ಲ. ನನ್ನ ತಮ್ಮ ಮನೆಗೆಲ್ಲ ನಾನು ಸಂಬಳ ಕೊಟ್ಕೊಂಡು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೆಂಗಿದ್ದ. ನಾನು ಸಂಬಳ ಕೊಟ್ಟಿರೋ ದುಡ್ಡಲ್ಲೇ ನಮ್ಮ ಅಮ್ಮ ಅಂಗಡಿ ಮಾಡಿರೋದು. ನಾನು ದುಡ್ಡು ಕೊಟ್ಟು ನಾನು ಕೆಲ್ಸಕ್ಕೆ ಹೋದಾಗಿಂದ ಕೊಟ್ಟಿದ್ದೀನಿ ಅವ್ರಿಗೆ ಸಂಬಳನ. ಕೆಲ್ಸಕ್ಕೆ ಹೋದಾಗಿಂದ ಎಲ್ಲ ಸಂಬಳನೂ ನಾನು ಈಗ ಕಮ್ದಂಗೆ ಎಲ್ಲ ಕೊಟ್ಬಿಟ್ಟಿದ್ದೀನಿ. ಹೇಗೆ ತಿಂಗಳಿಂದ ಕೊಡಲ್ಲ ಬಿಡು. ಸಂಬಳ ಕೊಡಲ್ಲ ಅಂತ ಹೇಳ್ತಿದ್ದಾಳೆ. ಈ ವಿಷಯನ ಫಸ್ಟು ನಮ್ಮ ಅಮ್ಮಗೆ ಹೇಳಬೇಕು. ನಮ್ಮ ಫಸ್ಟ್ ಸಂಬಳ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ, ಕೊಡಬೇಕು ಅಂತ. ಅವ್ರು ದುಡ್ದಿರೋದು ಕೊಡ್ತಾರೆ, ಇವ್ರು ದುಡ್ದಿರೋದು ಕೊಡ್ತಾರೆ, ಇಸ್ಕೊಳ್ಳವ ಅಂತ ನಮ್ಮ ಅಮ್ಮ ಇಂತಾಗ ಈ ವಿಷಯ ಹೇಳಬೇಕು ಫಸ್ಟ್. ಸಂಬಳ ಇಸ್ಕೊ ಅಂತೇಳಿ. ಅಲ್ಲ ನೋಡು ಹೆಂಗೆ ಹೇಳ್ತಾ ಇದ್ದಾಳೆ ಇವಳು. ಸಂಬಳ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದಾಳಲ್ಲ. ಸಂಬಳ ಕೊಡಲಿಲ್ಲ ಅಂತಂದರೆ ಮತ್ತು ಮನೇಲಿ ಹೆಂಗಾಗುತ್ತೆ? ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಸಂಬಳ ಕೊಡಲೇಬೇಕು. ಸಂಬಳ ಕೊಡ್ಬೇಕು. ಸಂಬಳ ಕೊಟ್ರೇ ಆಗೋದಿಲ್ಲ ಅಂತಂದರೆ ಆಗಲ್ಲ. ಕೇಳಿದ್ರೆ ನೀನು ಹಂಗೆ ಹೇಳ್ಬಿಡು, ಕೊಡೋಕ್ಕಾಗಲ್ಲ ಕಣಂತೆ, ನನಗೆ ಬೇಕು ಅಂತೇಳಿ. ಸಂಬಳ ಕೊಡೋದೇ ಬೇಡ, ಇಬ್ಬರು ಸಂಬಳ ಕೊಡೋದು ಬೇಡ ಮನೆಗೆ. ನೀನು ಕೊಡ್ತೀಯಾ ಅಂತ ತಿಳ್ಕೊಬಿಟ್ಟೈತೆ ನಮ್ಮಮ್ಮ. ಅದಕ್ಕೇ ಹೋಗ್ಬಿಡ್ರಿ ಅಂತ ಹೇಳ್ತಾ ಇರೋದು. ಬೇರೆ ಮನೆ ಅದೆಲ್ಲನ ಬೇಡ ಪಾಪ, ಅದನ್ನೆಲ್ಲ ಮಾಡೋಕೆ ಹೋಗ್ಬೇಡ್ರಿ, ಎಲ್ಲೂ ಹೋಗ್ಬೇಡ್ರಿ ಅಂತೇಳಿ ಯಾಕೆ ಹೇಳ್ತಾ ಅಂತಂದರೆ ಇದಕ್ಕೆ ಮತ್ತೆ. ಯಾಕೆ ಇವಾಗ ಯಾರು ಅವನು ಅಷ್ಟಕ್ಕಷ್ಟೇ ದುಡಿಯೋದು. ಅವನದು ದುಡಿಯೋದೀಗ ಹೋಗ್ತಾನೆ, ಅಪ್ಪನೂ ಹೋಗುತ್ತೆ. ಇಬ್ಬರು ದುಡಿತಾರೆ, ಒಟ್ಟಿನಲ್ಲಿ ದುಡಿಯೋದೇನೋ ದುಡಿತಾರೆ. ಅವ್ರಿಗೆ ಕೆಲಸಗಳಿಲ್ಲ. ಅವರು ಪೇಂಟ್ ಕೆಲ್ಸಕ್ಕೆ ಹೋಗ್ತಾರೆ. ಈಗ ರೀತಕ್ಕನ ಮಗ ಪೇಂಟ್ ಕೆಲ್ಸಕ್ಕೆ ಹೋಗ್ತಾನಲ್ಲ, ಅದಕ್ಕೆ ಅವಾಗಿಂದ ನಮ್ಮ ಅಪ್ಪನೂ ನಮ್ಮ ಅಣ್ಣಯ್ಯ ಅವನು ಅದೇ ಕೆಲಸಕ್ಕೆ ಹೋಗೋದು. ಆದರೆ ಇವರಿಗೆ ಜಾಸ್ತಿ ಎಲ್ಲೂ ಕೆಲಸಗಳು ಸಿಗ್ತಾಯಿಲ್ಲ. ಅವರು ಪಾತಣ್ಣನ ಹಿಡ್ಕೊಬಿಟ್ಟು ಬೇಗ ಎಲ್ಲ ಕೆಲಸ ಎಲ್ಲೆಲ್ಲಿ ಸಿಗ್ತವೆ ಎಲ್ಲ ಬೇಗ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅವ್ರಿಗೆ ಒಳ್ಳೊಳ್ಳೆ ಆರ್ಡ್ರ್ಗಳು ಸಿಗ್ತವೆ, ಇವ್ರಿಗೆ ಸಿಗ್ತಾಯಿಲ್ಲ. ಅದಕ್ಕೆ ಹಿಂಗೆ ಏನು ಮಾಡೋದು? ನಾನು ಅವಾಗ ಕೊಟ್ಟು ನಮ್ಮಮ್ಮ ಅದೇ ದುಡ್ಡಾಗೆ ಎಲ್ಲ ಅಂಗಡಿ ಮಾಡ್ತು. ಎಲ್ಲ ನನ್ನ ದುಡ್ಡಲ್ಲಿ ಹಾಕಿರೋ ಅಂಥ ಬಂಡವಾಳ ಅದು. ಏನು ಅವಳೇನೇನು ಬಂಡವಾಳ ಹಾಕಿಲ್ಲ, ನಾನು ದುಡ್ದು ಕೊಟ್ಟಿದ್ದೀನಿ, ಬಂಡವಾಳ ಹಾಕಿರೋ. ಅವನೇನು ಕೊಟ್ಟವನೇ? ಅವನೇನು ಕೊಟ್ಟಿಲ್ಲ. ಇವಾಗ ಏನು ಮಾಡೋಕ್ಕಲ್ಲ? ಜೊತೆಗಿದ್ದಾಗ ಕೊಟ್ಟಿರೋದು ನಾವು ಕೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಜೊತೆಗಿದ್ದಾಗ ಕೊಟ್ಟಿರೋದನ್ನ ಬಿಟ್ಟಾಕ್ಬಿಡ್ರಿ. ಇನ್ಮೇಲೆ ಕೊಡೋಕೆ ಹೋಗ್ಬೇಡ್ರಿ ಅಷ್ಟೇ. ನೀವು ಸಂಬಳ ಕೊಡೋದಂತೂ ಮನೆಗೆ ಬೇಡವೇ ಬೇಡ. ನಾವು ಸಂಬಳ ಕೊಟ್ಬಿಟ್ರೆ ಅಷ್ಟೇ, ನಮ್ಮ ಪಾಡಿಗೆ ನಾವು ಬುದ್ಧಿವಂತರಾಗೋದು ನೋಡಬೇಕು. ಸಂಬಳ ಕೊಟ್ಟರೆ ಇವಾಗ ಕೈಯಲ್ಲದೆಲ್ಲ ಕಳ್ಕೊಂಡು ಆಮೇಲೆ ಯಾರೂ ಕೊಡಲ್ಲ. ಆಮೇಲೆ ಅಯ್ಯೋ ನಮಗೆ ಇಲ್ಲ, ನಿಮಗೆಲ್ಲಿ ತಗೊಂಬಂದು ಕೊಡೋಣ, ಹಂಗೆ ಹಿಂಗೆ ಸಾವಿರ ಮಾತಾಡ್ತಾರೆ. ಯಾರೂ ಆಗಲ್ಲ, ಯಾರ ಕಷ್ಟಕ್ಕೆ ಯಾರೂ ಆಗಲ್ಲ. ಸುಮ್ಮನೆ ನಾವು ಏನೋ ಅನ್ಕೊಂಬೋದಷ್ಟೇ, ಯಾರ ಕಷ್ಟಕ್ಕೆ ಯಾರೂ ಆಗಲ್ಲ. ನಾನು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಚೆನ್ನಾಗಿತ್ಕೊಂಡು ಎಲ್ಲರೂ ಹೊಂದಾಣಿಕೆಯಿಂದ ಇರೋದು ನೋಡ್ಬೇಕು. ಅಷ್ಟು ಬಿಟ್ಟರೆ ಬೇರೆ ಇನ್ನೇ ಆತೂ ಇಲ್ಲ. ಅದೇ ನಾನು ಹಂಗೆ ಅನ್ಕೊಂಡಿರೋದು. ಜೊತೆಗಿದ್ದಾಗ ಅದು ಏನಿದ್ರು ಒಳಗೆ ಹೋದ್ರೂ ಹೋಗ್ಲಿ. ಇನ್ನು ಇವಾಗಿಂದ ಮಾತ್ರ, ಈ ತಿಂಗಳಿಂದ ಮಾತ್ರ ನಾನು ಕೊಡಲ್ಲಪ್ಪ. ಮದುವೆ ಆಗಿ ನೋಡಪ್ಪ, ಒಂದೇ ತಿಂಗಳಿಂದ ಕೊಡ್ದಂಗೆ ಅದ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಅವರು ಮನೇಲಿ ಎಲ್ಲ ನಾನು ಒಂದು 500,000 ಇಟ್ಕೊಬಿಟ್ರೆ ದುಡ್ಡು ಇರೋದೇ ಇಲ್ಲ. ಅದು ಯಾರು ತಗೊಂತಾರೋ ಏನೋ ಗೊತ್ತಿಲ್ಲ. ಅದು ಯಾರು ತಗೊಂತಾರೋ ಏನೋ ಗೊತ್ತಿಲ್ಲ. ಇವಾಗ ನಾವು ನಮ್ಮ ದುಡ್ಡು ನಾವು ಜೋಪಾನ ಮಾಡ್ಕೋಬೇಕಷ್ಟೇ. ಯಾರ ಮೇಲೆ ಏನಾಗಬೇಕಾಯ್ತು ಹೇಳು? ನಾವು ಬುದ್ಧಿವಂತರಾಗಬೇಕಷ್ಟೇ. ಇಲ್ಲದ ಫಿಟ್ಟಿಂಗ್ ಇಡ್ತಾ ಇದ್ದಾಳೆ ನನ್ನ ತಮ್ಮನಿಗೆ. ನನ್ನ ತಮ್ಮ ಇಷ್ಟು ಚೆನ್ನಾಗಿ ನಮಗೆ ಹೊಂದಾಣಿಕೆಯಿಂದ ನಮ್ಮ ಮನೇಲಿ ಇಷ್ಟು ಚೆನ್ನಾಗಿ ಹೇಳ್ದಂಗೆ ಕೇಳ್ಕೊಂಡು ಇಷ್ಟು ಚೆನ್ನಾಗಿದ್ದ. ಈಗ ಈ ಲೋಫರ್ ಮುಂದೆ ಬಂದು ಇಲ್ಲದ ತಾರಾತಿಗಳಿಗೆ ತಂದಿಕ್ತಾ ಇದ್ದಾಳೆ. ಭಾರಿ ಇದ್ದಾಳೆ ಇವಳು, ಭಾರಿ ಇದ್ದಾಳೆ. ಸರಿಯಾಗಿ ಮಾಡ್ತೀನಿ ತಡಿ ಇವಳಿಗೆ. ಅಲ್ಲ ನೋಡಿ, ಎಷ್ಟು ಇರಬೇಡ. ಹೆಂಗೆ ನನ್ನ ತಮ್ಮನಿಗೂ ಅಣ್ಣ ತಮ್ಮಗಳ ಮಧ್ಯೆ ಹೆಂಗೆ ತಂದಿಕ್ತಾ ಇದ್ದಾಳೆ ನೋಡ್ರಿ. ಇಂಥವ್ರು ಇದ್ಬಿಟ್ರೆ ಮನೆ ಉದ್ಧಾರನೇ. ಅಂದರೆ ಅವಳು ಇಲ್ಲ ಅಂದಿದ್ರೆ ಚೆನ್ನಾಗಿರೋದಲ್ವ ಮನೆ? ನೋಡು, 2 ದಿವಸದಿಂದ ಎಷ್ಟು ತಣ್ಣಗೈತೆ. ಒಂಥರ ಅವಳು ಮನೇಲಿ ಇದ್ದರೆ ಏನೋ ಒಂಥರ ಕಿರಿಕಿರಿ, ಮನಸ್ಸಲ್ಲಿ ಏನೋ ಒಂಥರ ಅಲ್ವಾ ಅಯ್ಯಮ್ಮ ಇದ್ದರೆ? ಅವಳಿಗೆ ಸಣ್ಣ ಬುದ್ಧಿ ಇರೋದು, ದೊಡ್ಡ ಬುದ್ಧಿ ಇಲ್ಲ. ಒಳ್ಳೇದು ಯೋಚನೆ ಮಾಡಲ್ಲ, ಬರೀ ನೆಗೆಟಿವ್, ಬರೀ ಕೆಟ್ಟದ್ದು ಯೋಚನೆ ಮಾಡೋದೆ, ಬರೀ ಕೆಟ್ಟದ್ದೇ. ಅವಳ ಮನಸ್ಸಲ್ಲಿ ಯಾವಾಗಲೂ ಬರೀ ಕೆಟ್ಟದ್ದೇ ಓಡ್ತಾ ಇರುತ್ತೆ. ಹಿಂಗೆ ಮಾಡಿದ್ರೆ ಹಂಗೆ, ಹಂಗೆ ಮಾಡಿದ್ರೆ ಹಿಂಗೆ, ಬರೀ ಆ ಥರನೇ ಅವಳ ಬುದ್ಧಿ.
ನಾನು ಅವತ್ತು ಒಂದು 500 ರೂಪಾಯಿ ದುಡ್ಡು ನನ್ನ ಪರ್ಸಲ್ಲಿ ಇಟ್ಕೊಂಡಿದ್ದೆ. ಆ ಪರ್ಸ ಇಲ್ಲೇ ನನ್ನ ಮೇಕಪ್ ಸ್ಟ್ಯಾಂಡ್ ಐತಲ್ಲ ನಮ್ಮ ರೂಮಲ್ಲಿ, ಅಲ್ಲಿ ಇಟ್ಟಿದ್ದೆ. ಅವು 500 ರೂಪಾಯಿ ಕಾಣ್ದಂಗೆ ಆಯಿತು. ನನಗೆ ಅವಳೇ ತಗೊಂಡವಳೆ ಅನ್ನೋದು ಒಂದು ಡೌಟು. ಏನು ಬಿಡತ್ತ 500 ರೂಪಾಯಿಗೆಲ್ಲ ಯಾಕೆ ಮಾತಾಡಿ ಏನೋ ಅಂತ. ಮೇಲೆ ನಾವು ಬುದ್ಧಿವಂತರಾಗಬೇಕು, ಬುದ್ಧಿವಂತರಾಗಿ ನಮ್ಮ ದುಡ್ಡಿಗೆ ನಾವು ಬುದ್ಧಿವಂತರಾಗಿ ನಾವು ದುಡ್ಡು ಇಟ್ಕೊಂಡು ನಾವು ಇಬ್ಬರೂ ನೆಮ್ಮದಿಯಾಗಿ ಜೀವನ ಮಾಡೋದು ನೋಡ್ಬೇಕು ಅಷ್ಟೇ. ಇವ್ರನ್ನೆಲ್ಲ ಬಿಟ್ಟಾಕ್ಬಿಡ್ಬೇಕು, ಇವ್ರನ್ನೆಲ್ಲ ಬಿಟ್ಟಾಕಿ ನಮ್ಮ ಜೀವನ ನಾವು ನೋಡ್ಕೋಬೇಕು. ಇಲ್ಲ ಅಂತಂದರೆ ಆಗಲ್ಲ. ಅದೇ ನಾನು ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನಾವಿಬ್ಬರು ಬುದ್ಧಿವಂತರಾಗಬೇಕಪ್ಪ. ಇವಾಗ ನಾವು ಮನೆಗಿನೇ ಕಟ್ಟೋದು ಏನಾದ್ರೂ ದೊಡ್ಡದಾಗಿ ಏನಾದರೂ ಯೋಚನೆ ಮಾಡಬೇಕು. ಇಬ್ಬರು ದುಡಿತೀವಲ್ಲ ಅಷ್ಟೇ. ನಂಗೆ ಮಾಡ್ಕೊಂಡು ಹೋದರೆ ಯಾವುದಿರಲ್ಲ ಬಿಡು. ಅಲ್ಲ ನೋಡು, ಅಣ್ಣ ತಮ್ಮಗಳ ಮಧ್ಯೆ ಹೆಂಗೆ ತಂದಿಕ್ತಾ ಇದ್ದಾಳೆ ಇವಳು. ಸರಿ ಅಮ್ಮ ಮಾಡ್ತೀನಿ ತಡಿ ಇವಳಿಗೆ. ಅಲ್ಲ ಅಣ್ಣ ತಮ್ಮಗಳ ಮಧ್ಯೆ ತಂದಿಕ್ತಾ ಇದ್ದಾಳಲ್ಲ ಇವಳು, ಇನ್ನೆಂಥವಳಿರ್ಬೇಕು. ಅಣ್ಣ ತಮ್ಮಗಳ ಮಧ್ಯೆ ತಂದಿಕ್ತಾ ಇದ್ದಾಳೆ. ಥೂ, ಇವಳಿಗೆ ಏನಂತ ಹೇಳಲೆ ಏನೋ. ನನಗಂತೂ ಇವಳು ನೋಡಿಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ಥೂ, ಅಯ್ಯೋ ನನಗೆ ನಿಜವಾಗ್ಲೂ. ಎಲ್ಲಿ ಹೋಗೋಣ ಅವಳು? ಎಲ್ಲಿಗೆ ಹೋಗಿದ್ದಾಳೋ ಏನೋ ನಮಗೆ ಗೊತ್ತಿಲ್ಲಪ್ಪ. ಅದು ಎಲ್ಲಿಗೆ ಹೋದರೆ ಯಾರಿಗೋ ದುಡ್ಡು ಕೊಡಬೇಕು, ಯಾರೋ ಜೀವಿತರವ್ರಿಗೋ ಎಲ್ಗೋ ಹೋಗಿದ್ದಾಳೆ ಅಂತೇಳಿ ಅಮ್ಮ ಹೇಳ್ದಂಗೆ ಆಯ್ತಪ್ಪ. ಬರೀ ಅಂಥದಕ್ಕೆ ಕೆಲ್ಸಕ್ಕೆ ಬರ್ದದಕ್ಕೆ ತಲೆ ಕೆಡಿಸ್ಕೊಂಡು ಮಾಡ್ಕೊಂಡಿರ್ತಾಳೆ ಅಷ್ಟೇ. ಅವರಪ್ಪ ಅವರಮ್ಮ ತುಂಬ ಒಳ್ಳೆಯವರು. ನಮ್ಮ ಪದ್ಮಕ್ಕನೂ ಅವರು ಮೊದಲು ಹಂಗೆ ಜಂಬ ಮಾಡೋರು. ಇವಾಗ ಅವರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅವರೇ ಒಳ್ಳೆ ತಂದಿಂದನ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅವರು ಚೆನ್ನಾಗಿದ್ದಾರೆ. ಇವಳು ಸರಿ ಇಲ್ಲ. ಸ್ವಾತಿ ಅವ್ರ ಅಕ್ಕನೂ ಅವಳು ಹಂಗೆ ಆಡೋಳು. ಅವಳು ಇವಾಗೇನೋ ಒಳ್ಳೆ ಬುದ್ಧಿ ಕಲ್ತ್ಕೊಂಡವಳೆ ಅಂತೇಳಿ ಹೇಳ್ತಾ ಇದ್ರು. ಇವರಿಬ್ರು ಅಕ್ಕ ತಂಗಿ ಇವರಿಬ್ರು ಅವರೇನೆ. ಆದರೆ ಅವರು ಪರವಾಗಿಲ್ಲ ಅಂತ ಇವಾಗ ಆ ಸ್ವಾತಿ ಅಕ್ಕ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡೈತೆ, ಎಲ್ಲ ಪರವಾಗಿಲ್ಲ ಅಂತೇಳಿ ಯಾರೋ ಮನೆ ಹೇಳ್ತಾ ಇದ್ರು, ಯಾರೋ ಮಾತಾಡ್ತಾ ಇದ್ರು ಇಲ್ಲಿ. ಅಯ್ಯೋ ಫೋನ್ ಮಾಡಿ ಯಾಕೋ ನಿಮ್ಮ ದೊಡ್ಡಮ್ಮ ಎಗ್ರಾಡ್ತಾ ಇದ್ರು. ಸಿಲ್ಲಿ ದೊಡ್ಡಮ್ಮ ಅವ್ರು ಯಾಕೋ ಫೋನಲ್ಲಿ ಜಗಳ ಆಡ್ತಿದ್ರಪ್ಪ. ಏನೋ ಅವ್ರನ್ನೆಲ್ಲ ಕಂಡ್ರೆ ಆಗಲ್ಲ. ಅದಕ್ಕೆ ಅದು ಏನೇನೋ ಬಿಡು. ನಮ್ಗೆ ಯಾಕೆ, ನಮ್ಮ ಜೀವನ ನಾವು ನೋಡ್ಕೊಂಬನ ಅಷ್ಟೇ. ನಮ್ಮ ಜೀವನ ನಾವು ನೋಡ್ಕೊಂಡು ನಾವಿಬ್ರು ಚೆನ್ನಾಗಿರೋದು ನೋಡ್ಬೇಕು ಅಷ್ಟು ಬಿಟ್ಟರೆ ಯಾತು ಬೇರೆದು ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದಮ್ಮ. ನಮಗೆ ಅದು ನಮ್ಗೆ ಸಂಬಂಧ ಇಲ್ಲ ಅಂತ ಅಂದರೆ ಆ ಸಂಬಂಧ ಇಲ್ಲದ್ರ ಬಗ್ಗೆ ಎಲ್ಲ ನಾವಿಬ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನಾವಾಯ್ತು, ನಮ್ಮ ಕೆಲಸ ಆಯ್ತು, ನಂಗೆ ಇರ್ಬೇಕು. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಬಿಡು ಅವಳು. ಒಟ್ಟಿನಲ್ಲಿ ನಾವು ಬುದ್ಧಿವಂತರಾಗಬೇಕು. ಸಂಬಳ ಮಾತ್ರ ನಮ್ಮ ಅಮ್ಮ ಕೇಳಿದ್ರು ಕೊಡಬೇಡ, ನಾನು ಕೊಡಲ್ಲ. ಸಂಬಳ ಕೊಡಬಾರ್ದು ಅಂತೇಳಿ ಇಬ್ಬರು ನಿರ್ಧಾರ ಮಾಡ್ಕೊಂಡು ಬಿಟ್ಟಿದ್ದೀವಿ. ಮುಂದಿನ ತಿಂಗಳಿಂದ ಹೋಗಿ ನೆಮ್ಮದಿಗೆ ಇದ್ದು ಬಿಡೋಣ ಇಬ್ಬರೂ. ಸಂಬಳ ಕೊಡೋದು ಬೇಡ, 1 ರೂಪಾಯಿನೂ ಕೊಡಬೇಡ, 1 ರೂಪಾಯಿನೂ ಕೊಡೋದು ಬೇಡ. ಸಂಬಳ ಕೊಡಲ್ಲ ಕೇಳಿದ್ರೆ ನಾನು ಹೇಳ್ಬಿಡ್ತೀನಿ. ಇನ್ನೂ ಕೇಳಿಲ್ಲ, ಮದುವೆ ಆದಾಗಿಂದ ಸಂಬಳ ಆಯ್ತಾ ಏನು ಎತ್ತ ಅಂತ ಕೇಳ್ತಾರೆ. ಇಷ್ಟರಾಗ ನಾಳೆಕ ನಾಡ್ದ ಇವತ್ತ ಕೊಡಬೇಕಾಗಿತ್ತಲ್ಲ, ಇಷ್ಟೊತ್ತಿಗೆ ಯಾಕೆ ಕೊಟ್ಟಿಲ್ಲ 11ನೇ ತಾರೀಕೆ ಆಗೋದು. ಒಂದಿಷ್ಟು ಹೆಂಗಲ್ಲ ಅಂದ್ರೂ ಬೇಗ ಒಂದು 15ನೇ ತಾರೀಕಾದರೂ ಸಂಬಳ ಆಗೋದು. ಕೊಡೋನು 15ನೇ ತಾರೀಕು ಅಷ್ಟೊತ್ತಿಗೆ. ಯಾಕೆ ಕೊಟ್ಟಿಲ್ಲ ಅಂತ ನೋಡ್ತಾ ಐತೆ. ಇಬ್ಬರು ಕೊಟ್ಟಿಲ್ವಲ್ಲ, ಹೆಂಡತಿ ಸಂಬಳ ಕೊಡಬೇಕಾಗಿತ್ತು ನನ್ನ ಮಗ ಅಂತ ನೋಡ್ತಾ ಇತ್ತು ನಮ್ಮಮ್ಮಯ್ಯ. ನಾನು ಕೊಡಲ್ಲ ಬಿಡು. ಸಂಬಳ ಕೊಡ್ದಂಗೆ ಇಬ್ಬರೂ ಈಗ ಅಲ್ಲೇ ಕೊಟ್ಟ ಅಲ್ಲ ಅಂಗಡಿ ಮಾಡ್ಕೊಂಡೈತೆ ನನ್ನ ದುಡ್ಡಾಗೆ ಮಾಡ್ಕೊಂಡು. ಇವಾಗ ನಾನು ಎಲ್ಲಿಂದ ತಗೊಂಬಂದು ಕೊಡಲಿ? ನಾನು ಎಲ್ಲಿಂದ ತರೋಕ್ಕಾಗಲ್ಲಪ್ಪ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಕೈಲಿ ಕೊಡೋಕ್ಕಾಗಲ್ಲ ಅಂತೇಳಿ ಇದ್ದಂಗೆ ಹೇಳ್ಬಿಡ್ತೀನಿ ನಾನು. ಇಬ್ಬರೂ ಮನೆಗೆ ಸಂಬಳ ಕೊಡೋದು ಬೇಡ ಅಂತೇಳಿ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಅವಳು ಇಲ್ಲದಕ್ಕೆ ಮನೆ ಸ್ವಲ್ಪ ತಣ್ಣಗೈತೆ. ನಾವು ಬುದ್ಧಿವಂತರಾಗಿ ನಾವಿಬ್ಬರು ಚೆನ್ನಾಗಿ ದುಡಿತೀವಲ್ಲ, ಇವ್ರ ಹತ್ರ ಇಸ್ಕೊಂಡೇನ ಮತ್ತೆ ಎಲ್ಲ ಮಾಡ್ಕೊಂಡಿರೋದು. ಅವ್ರು ಏನು ಮಾಡಿಲ್ಲ. ಅವನೇನು ಮಾಡಿದಾನೆ ದೊಡ್ಡವನು, ಅವ್ರ ಅಪ್ಪನ ಜೊತೆ ಕೆಲ್ಸಕ್ಕೆ ಹೋಗ್ತಾನೆ, ಅಷ್ಟೋ ದುಡಿತಾನೆ. ಕೆಲಸ ಯಾವಾಗಲೂ ಇರಲ್ಲ ಅವ್ರದ್ದಂಥ ಪೇಂಟ್ ಕೆಲಸ. ಆದರೆ ಇವ್ರು ಚೆನ್ನಾಗಿ ದುಡ್ದು ಅವ್ರ ಅಮ್ಮನಿಗೆ ಕೊಟ್ಟವ್ರೆ. ಅದಕ್ಕೆ ಈ ತಿಂಗಳಿಂದ ಕೊಡೋದು ಬೇಡ ಅಂತೇಳಿ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ, ಗಂಡ ಹೆಂಡತಿ ಇಬ್ಬರು. ನೋಡ್ತಾ ಇದ್ದೀನಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.